ಇನ್ನು ಶೀಘ್ರದಲ್ಲೇ ಮೂರನೇ ಡೇಟ್ ಸಿಗೋ ಸಾಧ್ಯತೆ ಇದೆ. ಆ ಡೇಟ್ಗೆ ಡಿಸಿಎಂ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ. ಮತ್ತೊಮ್ಮೆ ಸ್ಫೋಟಕ ಹೇಳಿಕೆಯನ್ನ ನೀಡಿರೋದಿಲ್ಲಿ ಶಾಸಕ ಇಕ್ಬಾಲ್ ಹುಸೇನ್. ಈ ಹಿಂದೆಯೂ ಇದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಜನವರಿ 6ನೇ ತಾರೀಕು ಯಾರು ಮಿಸ್ಸೇ ಮಾಡೋದಿಕ್ಕಾಗೋದಿಲ್ಲ ಅಂತ ಒಂದು ಕೊಟ್ಟಿದ್ರು. ಅದಾದ್ಮೇಲೆ ಮತ್ತೊಂದು ಡೇಟ್ ಕೊಟ್ಟರು, ಅವೆಲ್ಲವೂ ಹುಸಿ ಆಯ್ತಲ್ಲ. ಇದೀಗ ಮೂರನೇ ಡೇಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಶಾಸಕ ಇಕ್ಬಾಲ್ ಹುಸೇನ್. ಈ ಒಂದು ಸಂದರ್ಭದಲ್ಲಿ ಡಿಕೆಶಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಮ್ಗೆ ರಾಜಕೀಯ ಶಕ್ತಿ ನೀಡುವಂತಹ ಸ್ವಾಮೀಜಿ ಧ್ಯಾನಕ್ಕೆ ಕೂತಿದ್ದಾರೆ. ಒಳ್ಳೆಯದ್ ಮಾಡಿ ಅಂತ ಅವರನ್ನ ನಾವು ಬೇಡಿದ್ದೇವೆ. ನಂಬಿಕೆ ಮೇಲೆ ಶೀಘ್ರದಲ್ಲೇ ಮೂರನೇ ಡೇಟ್ ಸಿಗುವಂತಹ ಸಾಧ್ಯತೆ ಇದೆ. ಆ ಡೇಟ್ಗೆ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಮತ್ತೊಮ್ಮೆ ಸ್ಫೋಟಕವಾದಂತಹ ಮಾತನ್ನ ಇಲ್ಲಿ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಆಡಿರುವಂತದ್ದು. ಈ ಹಿಂದೆಯೂ ಹಲವಾರು ಬಾರಿ ಡಿಕೆಶಿ ಅವರ ಪರ ಬ್ಯಾಟ್ ಬೀಸಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರನ್ನ ಬಾಯಿ ಮುಚ್ಚಿಸುವಂತ ಕೆಲಸ ಆಗತ್ತೆ. ಆದ್ರೂ ಕೂಡ ಸುಮ್ಮನೆ ಇರ್ತಾ ಇಲ್ಲ. ಕೆಲವೊಬ್ರು ಎಷ್ಟೇ ನಮ್ಮಲ್ಲಿ ಒಗ್ಗಟ್ಟಿದೆ, 140 ಶಾಸಕರು ನಮ್ಮ ಪರವಾಗಿಯೇ ಇದ್ದಾರೆ ಅಂತ ಹೇಳ್ಕೊಂಡ್ರು ಕೂಡ ಆಗಾಗ ಒಂದಷ್ಟು ಶಾಸಕರು ಇಲ್ಲಿ ಡಿಕೆಶಿ ಬಣ ಅಂತ ಗುರುತಿಸ್ಕೊಳ್ತಾರೆ. ಅದರಲ್ಲಿ ಪ್ರಮುಖರು ಇಕ್ಬಾಲ್ ಹುಸೇನ್. ನಮ್ಮ ಗುರುಗಳು ಜಪಕ್ಕೆ ಕೂತವ್ರೆ. ಅವ್ರ ಜಪದಲ್ಲಿ ಕುತ್ಕೊಂಡು ಅವ್ರು ಯಾವ ಡೇಟ್ ಕೊಡ್ತಾರೆ ಅದು ಕೊನೆಯ ಡೇಟ್ ಕೊಟ್ಬಿಡ್ತೀವಿ. ಯಾರೋ ಈ ನಮ್ಗೆ ಆಶೀರ್ವಾದ ಮಾಡೋರು ಯಾರೋ ಒಬ್ರು ರಾಜಕೀಯದ ಹಿನ್ನೆಲೆಯಲ್ಲಿ ಯಾರೋ ಒಂದೊಂದು ಶಕ್ತಿ ಬೇಕಲ್ಲ, ಅವ್ರು ಕೂತವ್ರೆ. ಅಲ್ಲಲ್ಲ, ಅವ್ರು ಮಾಮೂಲಿ ಅವ್ರ ವೃತ್ತಿನೇ ಅವ್ರು ಇದೇ ಅದು. ಅವರು ಜಪ ದೇವ್ರ ಜ್ಞಾನದಲ್ಲಿ ಯಾವತ್ತೂ ಕೂತಿರ್ತಾರೆ. ಯಾವತ್ತಾರು ನಮ್ಗೆ ಹೋಗಿ ಕೇಳ್ತೀವಿ, ಒಳ್ಳೇದ್ ಮಾಡಿ ಸ್ವಾಮಿ ನಮ್ಗೆ ಏನೋ ಒಂದು ವರ ಕೊಡಿ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ. ಕರ್ನಾಟಕದಲ್ಲಿ ಇಲ್ಲ ಇಲ್ಲೇ ಕೂತವ್ರೆ. 2 ಡೇಟ್ ಕೊಟ್ಟಿದ್ರಲ್ಲ ಸರ್, ಅದು ಫೇಲ್ ಆಯ್ತು ಸರ್. ಈ 3ನೇ ಡೇಟ್ ನೋಡಿ, ನಾವು ಹೇಳಿದ್ದೇನಲ್ಲ, 3ನೇ ಡೇಟ್ ನಾವು ಕೊಡ್ತೀವಿ. ಅತಿ ಶೀಘ್ರದಲ್ಲೇ 3ನೇ ಡೇಟ್ ಕೊಡ್ತೀವಿ. ಆ ಡೇಟ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಮ್ಮ ಗುರುಗಳು ಜಪಕ್ಕೆ ಕೂತವ್ರೆ. ಅವ್ರ ಜಪದಲ್ಲಿ ಕೂತ್ಕೊಂಡು